रातें काटी जाए ना, तेरा ही ख्याल दिन रहन आता है। साहिबा समंदर मेरी आंखों में रह गए, हम आते आते जाना तेरी यादों में रह गए। ये पल की गवाही है, हम रातों में रह गए, जो वादे किए सारे बस बातों में रह गए। बातों बातों में ही, ख्वाबों ख्वाबों में ही मेरे करीब है तू। तेरी तलब मुझको तेरी तलब जाना हो तू कभी रूबरू। शोर शराबा जो सीने में है मेरे, कैसे बयां मैं करूं हाल जो मेरा। ಮೂವಿ ಶುರುವಾದಾಗ 2003ನೇ ಇಸ್ವಿಯಲ್ಲಿ ಒಂದು ಫ್ಲೈಟ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗ್ತಿರೋದನ್ನ ತೋರಿಸ್ತಾರೆ. ಆ ಫ್ಲೈಟ್ ಗೆ ಡೆಟನೇಟ್ ಪೈಲಟ್ ಅಂತ ಕರೀತಾರೆ. ಆ ಫ್ಲೈಟ್ ನಲ್ಲಿ ಫ್ಯೂಲ್ ತುಂಬಾ ಕಮ್ಮಿ ಇರುತ್ತೆ, ಆದ್ರೂ ಅದನ್ನ ಲ್ಯಾಂಡ್ ಮಾಡೋದಕ್ಕೆ ಏರ್ ಟ್ರಾಫಿಕ್ ಕಂಟ್ರೋಲ್ ನವರು ಪರ್ಮಿಷನ್ ಕೊಡ್ತಾ ಇರೋದಿಲ್ಲ. ಇನ್ನು ಸ್ವಲ್ಪ ತಡ ಆದ್ರೂ ಕೂಡ ಫ್ಲೈಟ್ ಕೆಳಗಡೆ ಬಿದ್ದು ಕ್ರಾಶ್ ಆಗ್ಬಿಡುತ್ತೆ. ಅಷ್ಟರಲ್ಲಿ ಅದಕ್ಕೆ ಈ ಮೂವಿಯ ಹೀರೋ ಆದ ನಡುಮಾನನ್ ಬಂದು ಅಲ್ಲಿರುವಂತಹ ಆಫೀಸರ್ಸ್ ಗಳು ಸರಿಯಾಗಿ ಪ್ರೋಟೋಕಾಲ್ ನ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಪೈಲಟ್ ಗಳಿಗೆ ಇನ್ಫಾರ್ಮ್ ಮಾಡಿ, ನೀವು ಇವಾಗ ಯಲಹಂಕದಲ್ಲಿರುವಂತಹ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಪೈಲಟ್ಗಳು ಪರ್ಮಿಷನ್ ಇಲ್ಲದೆ ಲ್ಯಾಂಡ್ ಮಾಡಿದ್ರೆ ಮುಂದೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮಾರನ್, ನೀವು ಲ್ಯಾಂಡ್ ಮಾಡಿ, ಮುಂದೆ ಏನಾಗುತ್ತೋ ಅದನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಅದರಿಂದ ಪೈಲಟ್ಗಳು ಫ್ಲೈಟ್ ನ ಯಲಹಂಕದಲ್ಲಿರುವಂತಹ ಏರ್ಪೋರ್ಟ್ ಕಡೆ ತಗೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಮಾರನ್ ಕೂಡ ಒಂದು ಬೈಕ್ ನಲ್ಲಿ ಅವನ ಸ್ನೇಹಿತನನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಯಲಹಂಕ ಏರ್ಪೋರ್ಟ್ ನಲ್ಲಿ ಮಿಲಿಟರಿ ಅವರೆಲ್ಲ ಮಾರ್ಚ್ ಪಾಸ್ಟ್ಗೋಸ್ಕರ ರೆಡಿ ಆಗ್ತಾ ಇರ್ತಾರೆ. ಯಾಕಂದ್ರೆ ಆ ಜಾಗ ಮಿಲಿಟರಿ ಅಂಡರ್ ನಲ್ಲಿ ಇರುತ್ತೆ. ಅದರಿಂದ ಆದ್ರೂ ಬೇರೆ ದಾರಿ ಇದೆ. ಪೈಲಟ್ಗಳು ಆ ಜಾಗದಲ್ಲಿ ಫ್ಲೈಟ್ ನ ಲ್ಯಾಂಡ್ ಮಾಡ್ತಾರೆ. ಅದು ಸರಿಯಾಗಿ ಲ್ಯಾಂಡ್ ಆಗ್ತಿದ್ರಿಂದ ಫ್ಲೈಟ್ ನ ಫ್ರಂಟ್ ಸೈಡ್ ನಲ್ಲಿ ಬೆಂಕಿ ಹತ್ಕೊಡುತ್ತೆ. ಆದ್ರೂ ಹೇಗೋ ಮಾಡಿ ಪೈಲಟ್ಗಳು ಆ ಫ್ಲೈಟ್ ನ ಸ್ಟಾಪ್ ಮಾಡ್ತಾರೆ. ಆ ಸಮಯದಲ್ಲಿ ಮಾರನ್ ಸ್ನೇಹಿತನಾದ ಚೈತನ್ಯನಿಗೆ ತುಂಬಾ ಇಂಜುರಿ ಆಗಿ ಅವನಿಗೆ ಪ್ರಜ್ಞೆ ಹೋಗ್ಬಿಡುತ್ತೆ. ಪರ್ಮಿಷನ್ ಇಲ್ಲದೆ ಆ ಜಾಗಕ್ಕೆ ಬಂದಿದ್ರಿಂದ ಅಲ್ಲಿ ತನ್ನ ಆರ್ಮಿಯವರೆಲ್ಲ ಮಾರನ್ ಮತ್ತೆ ಅವನ ಫ್ರೆಂಡಿಗೆಲ್ಲ ಸಖತ್ತಾಗಿ ಹೊಡೆದು ಅವರನ್ನ ಅರೆಸ್ಟ್ ಮಾಡ್ತಾರೆ. ಅಲ್ಲಿಂದ ಸೀನು 6 ವರ್ಷ ಹಿಂದಕ್ಕೆ ಹೋಗುತ್ತೆ. ಅವಾಗ ನಮಗೆ ಈ ಮೂವಿಯ ಹೀರೋಯಿನ್ ಆದ ಸುಂದರಿನ ತೋರಿಸ್ತಾರೆ. ಅವಳಿಗೆ ಮಾರನ್ ಬಗ್ಗೆ ಗೊತ್ತಾಗಿ ಅವನನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಅವಳಿಗೆ ಗೊತ್ತಾಗಿ